ಫೈನಲಿ ಹಾಗಲಕಾಯಿ ಗೊಜ್ಜು ರೆಡಿ ಆಯ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ದಿವಸ ಆಯ್ತು ನಾನು ಮಂಗಳೂರಿಗೆ ಬಂದು ಕೆಲಸನೇ ಆಯ್ತು. ಅದು ಇದು ಮನೆ ಕ್ಲೀನ್ ಮಾಡೋದು, ಹಬ್ಬ ಬೇರೆ ಬಂತಲ್ವಾ, ಮನೆ ಕ್ಲೀನ್ ಮಾಡೋದು, ಹಾಗಾಗಿ ತುಂಬಾನೇ ಕೆಲಸನೇ ಇತ್ತು. ಹಾಗಾಗಿ ಏನು ಸಹ ವ್ಲಾಗ್ ಹಾಕ್ಲಿಲ್ಲ. ನಾನು ಮಾಡಿದ್ದು ವಿಡಿಯೋ ಇತ್ತು, ಅದನ್ನೇ ನಾನು ನಿಮಗೆ ಶೇರ್ ಮಾಡಿದ್ದೆ, ಮನೆಯಲ್ಲಿ ಮಾಡಿದ್ದೆ ವಿಡಿಯೋನ್ನೇ. ಮತ್ತೆ ಸಹ ಸುಸ್ತಾಗಿತ್ತು, ಏನು ವ್ಲಾಗ್ ಮಾಡುವಂತ ಇದಿಲ್ಲ, ಹಾಗಾಗಿ ಏನು ಸಹ ಮಾಡಿರಲಿಲ್ಲ. ಇವತ್ತು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಫ್ರೈಡೇ, ಮತ್ತೆ ನಿನ್ನೆ ನಾನು ಪಣಂಬೂರ್ ಬೀಚಿಗೆ ಹೋಗಿದ್ದೆ. ಆ ವಿಡಿಯೋನು ಇದೇ ವಿಡಿಯೋ ಜೊತೆ ನಾನು ಶೇರ್ ಮಾಡ್ತೀನಿ. ಇವಾಗ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ರೆಸಿಪಿ ಏನು ಅಂದ್ರೆ ಹಾಗಲಕಾಯಿದು ಪಲ್ಯ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ, ಹಾಗಲಕಾಯಿ ಅನ್ನೋದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಸಿಂಪಲ್ ಆಗಿ ನನ್ನ ಸ್ಟೈಲಲ್ಲಿ ನಾನು ಮಾಡ್ತಾ ಇದ್ದೀನಿ. ಅದನ್ನ ನಿಮ್ ಜೊತೆನೂ ಶೇರ್ ಮಾಡೋಣ ಅಂತ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ಹಾಗೆ ಮೊದಲೇ ಹೇಳೋ ಹಾಗೆ ಏನು ಅಂದ್ರೆ, ಯಾರು ನನ್ನ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಿದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಓಕೆ, ಏನಂದ್ರೆ ತುಂಬಾನೇ ಒಂದೊಂದ್ಸಲ ವ್ಯೂಸ್ ಬರುತ್ತೆ, ಒಂದೊಂದ್ಸಲ ವ್ಯೂಸ್ ಬರಲ್ಲ. ತುಂಬಾನೇ ಬೇಜಾರಾಗುತ್ತೆ. ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿನೂ ವ್ಯೂಸ್ ಬರಲಿಲ್ಲ ಅಂದ್ರೇನೆ. ತುಂಬಾನೇ ಒಂದು ವಿಡಿಯೋಕ್ಕೋಸ್ಕರ ತುಂಬಾನೇ ಕಷ್ಟಪಡ್ತೀವಿ. ಮತ್ತೆ ಹೊರಗಡೆ ಹೋದಾಗಂತೂ ನನ್ನ ಮಗಳು ಬೇರೆ ಒಂದ್ ಕೈಯಲ್ಲಿ ಅವಳನ್ನ ಹಿಡ್ಕೊಂಡ್ಬಿಟ್ಟು ನಾನು ಒಂದ್ ಕೈಯಲ್ಲಿ ವಿಡಿಯೋವನ್ನ ಮಾಡ್ಕೊಂತೀನಿ. ಯಾಕಂದ್ರೆ ಎಲ್ಲಿ ಕೈ ಬಿಟ್ರೆ ಅವಳು ಎಲ್ಲಿ ಹೋಗ್ಬಿಡ್ತಾಳೋ ಅನ್ನೋದು, ಜನ ಜಾತ್ರೆಯಲ್ಲೆಲ್ಲ ವಿಡಿಯೋ ಮಾಡೋದು ತುಂಬಾನೇ ಕಷ್ಟ ಆಗಿರುತ್ತೆ. ಅಷ್ಟು ಕಷ್ಟ, ಮನೆ ಮಕ್ಕಳು ಎಲ್ಲ ನೋಡಿನೂ ಅಷ್ಟು ಕಷ್ಟದಲ್ಲಿ ನಾವು ವಿಡಿಯೋವನ್ನ ಮಾಡ್ತೀವಿ. ಹಾಗೆ ಅದಕ್ಕೆ ಕರೆಕ್ಟ್ ರೀತಿಯಲ್ಲಿ ಸಪೋರ್ಟ್ ಸಿಕ್ಕಿಲ್ಲ ಅಂದ್ರೆ ತುಂಬಾನೇ ಬೇಜಾರಾಗುತ್ತೆ ವಿಡಿಯೋ ಮಾಡೋದಕ್ಕೆ. ಪ್ಲೀಸ್ ಯಾರಾದ್ರೂ ಈ ವಿಡಿಯೋನ ನೋಡ್ತಾ ಇದ್ರೆ ಸಪೋರ್ಟ್ ಮಾಡಿ. ನೀವು ಇಷ್ಟ ಆದ್ರೆ ನೋಡಿ, ನೀವು ಸಪೋರ್ಟ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋಣ ಅಂತ ಅನ್ಸುತ್ತೆ. ಏನಾದರೂ ಕಂಟೆಂಟ್ ಇರಬೇಕು. ಹೌದು, ಅಂದ್ರೆ ಏನಾದ್ರು ರೆಸಿಪಿ ಏನಾದ್ರು ತೋರಿಸಿದ್ರೆ ಓಕೆ. ಏನು ಕಂಟೆಂಟ್ ಇಲ್ಲದೆ ವಿಡಿಯೋ ಮಾಡಕ್ಕೆ ನನಗೂ ಇಷ್ಟನೂ ಇಲ್ಲ. ಸುಮ್ಮನೆ ನಾನು ಪಾತ್ರೆ ತೊಳಿತಾ ಇದ್ದೀನಿ, ಬಟ್ಟೆ ಒಗಿತಾ ಇದ್ದೀನಿ, ಅದನ್ನ ತೋರ್ಸಕ್ಕೆ ನನಗೆ ಇಷ್ಟ ಇಲ್ಲ. ಏನಾದ್ರು ಕಂಟೆಂಟ್ ಇದ್ದು ವಿಡಿಯೋ ಮಾಡಿದ್ರೆ ಅದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರಲ್ಲ, ಅದು ನಮಗೆ ಸಿಗುತ್ತೆ. ನಾನು ತೋರಿಸಿದ್ದು ಇನ್ನೊಬ್ಬರಿಗೆ ಹೆಲ್ಪ್ ಆಯ್ತು ಅನ್ನೋದೊಂದು, ಅದು ನನ್ನ ಮೈಂಡಲ್ಲಿ ಇದೆ. ಔಟ್ಸೈಡು ಇನ್ನೂ ತುಂಬಾ ಒಳ್ಳೊಳ್ಳೆ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಆದ್ರೆ ನನ್ನ ಮಗಳು ಸ್ಕೂಲಿಗೆ ಹೋಗೋದ್ರಿಂದ ಅವಳ ರಜಾ ಟೈಮಲ್ಲೇ ಹೋಗ್ಬೇಕು. ಅಷ್ಟು ನಮಗೆ ಸಪೋರ್ಟ್ ಕೂಡ ಇಲ್ಲದೆ ಇರೋದ್ರಿಂದ, ಅಂದ್ರೆ ಯಾರಾದ್ರೂ ನಮ್ಮ ಜೊತೆ ಬೇಕು. ಹಾಗಾಗಿ ಅಷ್ಟು ಸಪೋರ್ಟಿವ್ ಪರ್ಸನ್ ನಮ್ಮ ಜೊತೆ ಇಲ್ಲದೆ ಇರೋದ್ರಿಂದ ಅದನ್ನು ಕಷ್ಟ. ನೋಡೋಣ, ಇನ್ನು ಮುಂದೆ ಇನ್ನೂ ಒಳ್ಳೆ ರೀತಿಯಲ್ಲಿ ಮಾಡಕ್ಕೆ ನಾನು ಟ್ರೈ ಮಾಡ್ತೀನಿ. ಇವಾಗ ಹಾಗಲಕಾಯಿ ಪಲ್ಯ ಮಾಡ್ತಾ ಇದ್ದೀನಿ, ನಿಮಗೂ ತೋರಿಸ್ತೀನಿ ನೋಡಿ. ಓಕೆ, ಇವಾಗ ನಾವು ಪಣಂಬೂರು ಬೀಚಿಗೆ ಹೋಗ್ತಾ ಇದ್ದೀವಿ. ಹಾಗಲಕಾಯಿ ಗೊಜ್ಜು ಮಾಡಿದ ವಿಡಿಯೋನ ಏನಿದೆ ಇದರ ನೆಕ್ಸ್ಟ್ ಹಾಕ್ತೀನಿ ನಾನು. ಈ ವಿಡಿಯೋದ ಕೊನೆಯಲ್ಲಿ ಆ ಗೊಜ್ಜು ಕಂಪ್ಲೀಟ್ ಆಗಿ ರೆಸಿಪಿ ಏನಿದೆ ಅದನ್ನು ನಾನು ಹಾಕಿದ್ದೀನಿ. ಫುಲ್ ಆಗಿ ನೋಡಿ, ನೀವು ನಿಮಗೂ ಇಷ್ಟ ಆಗ್ಬೋದು ಅನ್ಕೊಂತೀನಿ. ಇವಾಗ ನಾವು ಪಣಂಬೂರು ಬೀಚಿಗೆ ಹೊರಟಿದ್ದೀವಿ. ಬೇರೆ ಕಡೆ ಹೋಗೋ ಪ್ಲಾನ್ ಇತ್ತು, ನಾವು ದೇವಸ್ಥಾನಕ್ಕೆ, ಅಲ್ಲಿ ಕ್ಯಾನ್ಸಲ್ ಆಯಿತು. ಹಾಗಾಗಿ ಪ್ರಾಗ್ಯ ಅಡಕ್ಕೆ ಶುರು ಮಾಡಿದ್ಲು ಹೋಗ್ಬೇಕಂತ ಹೇಳಿಬಿಟ್ಟು. ಹಾಗಾಗಿ ಪಣಂಬೂರು ಬೀಚಿಯು ನಾನು ನೋಡಿರಲಿಲ್ಲ ಯಾವತ್ತೂ. ನೋಡೋಣ, ಒಂದು ವಿಸಿಟ್ ಕೊಟ್ಟು ಬರೋಣ ಅಂತ ಹೊರಟಿದ್ದೀವಿ ಇವಾಗ ಬೀಚಿಗೆ. ನೋಡ್ಬೋದು, ನಾವಿವಾಗ ಹೈವೇಲಿ ಹೋಗ್ತಾ ಇದ್ದೀವಿ. ಇದು ಸ್ಟ್ರೈಟಾಗಿ ಹೋದರೆ ಉಡುಪಿ ರೂಟ್, ಇದು ಹೈವೇ, ಇದು ಇದರಲ್ಲೇ ಹೋಗೋದು. ನೋಡಿ, ಅಕ್ಕಪಕ್ಕದಲ್ಲಿ ತುಂಬ ಫ್ಯಾಕ್ಟ್ರೀಸ್ ಎಲ್ಲ ಇದೆ. ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳ್ಬೋದು. ಇಲ್ಲಿ ಮುಂದೆ ಬಂದ ತಕ್ಷಣ ಟರ್ನ್ ಆಗಬೇಕು ಪಣಂಬೂರು ಬೀಚಿಗೆ ಹೋಗೋದಾದರೆ. ನೋಡ್ಬೋದು ನೀವು. ತುಂಬ ವೆಹಿಕಲ್ಗಳು ಬರ್ತಾ ಇದ್ವು, ಅಂದರೆ ಅಲ್ಲಿ ಬೋಟಿಂಗ್ ಎಲ್ಲ ಇರೋದ್ರಿಂದ, ಮತ್ತು ಈ ಮರಳು ಎಲ್ಲ ತೊಗೊಂಡು ಬರೋದ್ರಿಂದ ತುಂಬ ಗಾಡಿಗಳು, ತುಂಬಾ ಒಂಥರ ಏನು ಹೇಳ್ಬೋದು, ಧೂಳು ತುಂಬಾ ಇತ್ತು ರೋಡಲ್ಲಿ. ನೋಡ್ಬೋದು ಅಕ್ಕಪಕ್ಕದಲ್ಲಿ ಗಿಡಗಳೆಲ್ಲ ಹೇಗಾಗಿದೆ ನೀವು ನೋಡ್ಬೋದು. ತುಂಬ ಫ್ಯಾಕ್ಟ್ರೀಸ್ ಎಲ್ಲ ಇರೋದ್ರಿಂದ ಇಲ್ಲಿ ನೋಡಿ ಹೇಗಾಗಿದೆ, ಧೂಳು, ರೋಡಲ್ಲಿ ತುಂಬಾ ಧೂಳಿತ್ತು. ಇವಾಗ ನಾವು ಫೈನಲ್ ಆಗಿ ಬೀಚ್ ಹತ್ರನೇ ಇದ್ದೀವಿ. ನೋಡ್ಬೋದು ನಿಮಗೆ ಸನ್ಸೆಟ್ ಹೇಗೆ ಕಾಣಿಸ್ತಾ ಇದೆ ಅಂದರೆ ಸೂಪರಾಗಿ ಕಾಣಿಸ್ತಾ ಇತ್ತು. ನಾವು ಬರುವಾಗ ಒಂದು
5:45 ಏನೋ ಆಗಿತ್ತು. ನೋಡಿ ಸನ್ಸೆಟ್ಟು ಕರೆಕ್ಟಾಗಿ ನೋಡ್ಬೋದು. ತುಂಬಾ ಖುಷಿ ಆಯಿತು ನನಗೆ. ಬಂದ ತಕ್ಷಣ ಸನ್ಸೆಟ್ ಕಾಣ್ತಾ ಇತ್ತು. ಅಂದರೆ ಇವಾಗ ಒಂದು 6 o'clockಗೆಲ್ಲ ಬೇಗ ಕತ್ಲೆ ಆಗಿಬಿಡುತ್ತೆ. ಹಾಗಾಗಿ ನಾವು ಬರುವಾಗ ಸ್ವಲ್ಪ ಕತ್ಲೆನೇ ಇತ್ತು. ತುಂಬ ಟೂರಿಸ್ಟ್ ಎಲ್ಲ ಇದ್ದರು, ನೋಡ್ಬೋದು ನೀವು. ಇದು ನಮ್ಮ ಮಂಗಳೂರಿನ ಪಣಂಬೂರು ಬೀಚು. ತುಂಬಾ ಚೆನ್ನಾಗಿದೆ. ನೀವು ಒಮ್ಮೆ ಬನ್ನಿ, ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ. ನೋಡ್ಬೋದು ಅಲೆಗಳು ತುಂಬಾ ಜಾಸ್ತಿ ಇತ್ತು. ಸಂಜೆ ಆಗ್ತಾ ಅಲೆಗಳು ಇನ್ನೂ ಜಾಸ್ತಿ ಆಗ್ತಿತ್ತು. ಆದರೆ ಒಂದೊಂದು ಬೇಜಾರಾಗಿದೆ, ಅಂದರೆ ಈ ಟೂರಿಸ್ಟು ಬೇರೆ ಕಡೆಯಿಂದ ಬರ್ತಾರೆ. ಬೀಚ್ ಅಂದರೆ ಎಲ್ಲರಿಗೂ ಇಷ್ಟ, ಹೌದು. ಆದ್ರೂ ನಮ್ಮ ಜೀವ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಒಂದೇ ಜೀವನ ಇರೋದು, ಒಂದೇ ಜೀವ ಇರೋದು. ನೋಡಿ ಅಷ್ಟು ಅಲೆಗಳು ಬರ್ತಾ ಇದ್ರು. ನಾನು ಹೇಳ್ತಾ ಇದ್ದಾರೆ ಮುಂದೆ ಹೋಗಬೇಡಿ, ಅಲೆ ಜಾಸ್ತಿ ಉಂಟಂತ. ಆದ್ರೂ ಅವ್ರು ಕೇಳೋಕ್ಕೆ ರೆಡಿ ಇಲ್ಲ. ನೋಡಿ ಅಂಥ ಅಲೆಗಳಲ್ಲೂ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ನೋಡಿ, ಆದ್ರೂ ಅವ್ರಿಗೆ ಒಂದು ಸ್ವಲ್ಪನೂ ಭಯ ಇಲ್ಲ, ಕರೆದ್ರೂ ಬರೋದಿಲ್ಲ. ನನಗೆ ಅದೊಂದು ತುಂಬ ನೋಡಿ ನನಗೆ ಹೆದರಿಕೆನೇ ಆಗಿಬಿಡ್ತು. ಯಾಕಂದರೆ ಇಂತಿಂಥ ಅಲೆ ಬರೋದ್ರಲ್ಲೆಲ್ಲ ಆಟ ಆಡ್ತಾರಲ್ಲ ಅಂಥೇಳಿ. ನೋಡಿ ಆಟ ಆಡ್ತಾ ಇದ್ದಾಳೆ ಅವ್ರ ಪಪ್ಪನ ಜೊತೆ. ಇಲ್ಲಿ ನಿಮಗೆ ಏನಾದರೂ ಸ್ನ್ಯಾಕ್ಸ್ ಏನಾದರೂ ಬೇಕಾದರೆ ತುಂಬ ಶಾಪ್ಗಳೆಲ್ಲ ಇದೆ. ಮತ್ತು ನಿಮಗೆ ಏನಾದರೂ ಪರ್ಚೇಸ್ ಮಾಡೋದಾದರೂ ಕೂಡ ಸ್ವಲ್ಪ ಶಾಪ್ಗಳಿದೆ ಇಲ್ಲಿ. ನಾನು ಏನು ತೊಗೊಂಡಿಲ್ಲ, ಪ್ರಾಗ್ಯಾಗ ಒಂದು ಏನೋ ತೊಗೊಂಡ್ವಿ, ಅದು ಬಿಟ್ಟರೆ ಏನೂ ತೊಗೊಳ್ಳಿಲ್ಲ. ಹಾಂ ಯಾವ ಬಲ ಅಲ್ಲ ಬಾಬು, ಬೀಚೆಲ್ಲ ತಿರುಗಾಡಿ ಆಯಿತು. ಇವಾಗ ಮನೆಗೆ ಹೋಗುದು ನಾವು. ಅಲ್ಲಿಂದ ಹೊರಗೆ ಬಂದು ನಾವು ಮತ್ತೆ ಔಟ್ಸೈಡಲ್ಲಿ ಸ್ವಲ್ಪ ಹಸಿವೆ ಆಗ್ತಾಯಿತ್ತು. ಸ್ವಲ್ಪ ಗೋಬಿ ಮತ್ತು ನೂಡಲ್ಸ್ ಎಲ್ಲ ಮನೆಗೆ ತಗೊಬಂದು ತಿಂದ್ವಿ. ನೂಡಲ್ಸ್ ಚೆನ್ನಾಗಿತ್ತು, ಗೋಬಿ ಚೆನ್ನಾಗಿತ್ತು. ಸ್ವಲ್ಪ ಮೆಣಸು, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಿದೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೀನಿ ನಾನು ಫ್ರೈ ಮಾಡುವಾಗ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ ಇದರಲ್ಲಿ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆ, ಕೊತ್ತಂಬರಿ ಇದೆ. ಇಷ್ಟನ್ನು ನಾನು ಇವಾಗ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ. ಇದನ್ನ ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ತೀನಿ. ಬಹುದು ನೀವು ಒಂದು 4 ಹಾಗಲಕಾಯಿನ ತಗೊಂಡಿದ್ದೀನಿ. ಇದನ್ನ ಇನ್ನು ಕಟ್ ಮಾಡ್ಕೋಬೇಕು, ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನೋಡಿ ಎಲ್ಲ ಫ್ರೈ ಆಗಿದೆ. ಇಲ್ಲಿ ಸ್ವಲ್ಪ ತೆಂಗಿನಕಾಯಿ, ಜಾಸ್ತಿ ಏನು ತಗೊಂಡಿಲ್ಲ ನಾನು, ಸ್ವಲ್ಪ ತಗೊಂಡಿದ್ದೀನಿ.
ಒಂದು ಅರ್ಧ ಈರುಳ್ಳಿ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೈ ಮಾಡೋದಕ್ಕೆ ಸ್ವಲ್ಪ ಇಟ್ಕೊಂಡಿದ್ದೀನಿ. ಮತ್ತು ಆಮೇಲೆ ಇದಕ್ಕೆ ನೋಡಿ ಸ್ವಲ್ಪ ಹುಣಸೆ ಹುಳಿಯನ್ನು ಹಾಕ್ತೀನಿ. ನೀವು ಹುಳಿ ತಕ್ಕಂತೆ ಹಾಕಿ, ಹುಳಿ ಎಷ್ಟು ಹಾಕ್ತೀರೋ ಆಮೇಲೆ ಅಷ್ಟೇ ಬೆಲ್ಲ ಹಾಕಬೇಕಾಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಹುಳಿಯನ್ನು. ಇದರಲ್ಲಿ ಆಮಟೆಕಾಯಿ ಇದ್ದರೆ ಚೆನ್ನಾಗಾಗುತ್ತೆ ಹುಳಿಗಿಂತನೂ. ನನ್ನ ಹತ್ರ ಇಲ್ಲ, ಹಾಗಾಗಿ ನಾನು ಇದು ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೀನಿ ಮತ್ತು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ತುಂಬ ತೆಳ್ಳಗೆ ರುಬ್ಕೊಳ್ಳಲ್ಲ, ಸ್ವಲ್ಪ ತರ್ತರಿಯಾಗಿನೇ ರುಬ್ಕೊಳ್ತೀನಿ. ತುಂಬ ನುಣ್ಣಗೆ ರುಬ್ಕೊಳ್ಬೇಕು ಅಂತ ಏನಿಲ್ಲ, ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ತೀನಿ. ಸ್ವಲ್ಪ ದಪ್ಪನೇ ಇರಲಿ, ಗಟ್ಟಿಯಾಗಿ ಸ್ವಲ್ಪ ನುಣ್ಣಗೇನು ರುಬ್ಕೊಂಡಿಲ್ಲ, ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿದ್ದೆ. ನೋಡ್ಬೋದು, ಗೊಜ್ಜು ಥರ ಮಾಡೋದ್ರಿಂದ ಸ್ವಲ್ಪ ನೀರೆಲ್ಲ ಜಾಸ್ತಿ ಹಾಕಲ್ಲ, ಹಾಗಾಗಿ ಇದೇ ಥರ ರುಬ್ಕೊಂಡಿದ್ದೀನಿ. ಕಟ್ ಮಾಡ್ಕೊಳ್ತೀನಿ ನಾನು. ನೋಡಿ, ಹಾಗಲಕಾಯಿನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ನಾನಿವಾಗ ಸ್ವಲ್ಪ ಅರಶಿನ ಹಾಕಿ ಬೇಯಕ್ಕೆ ಹಾಕ್ತೀನಿ. ಇದು ಸ್ವಲ್ಪ ಬೇಯಬೇಕು, ಜಾಸ್ತಿ ಬೇಯೋದೇನು ಬೇಡ, ಸ್ವಲ್ಪ ಬೆಂದರೆ ಸಾಕು. ಬೇಯಕ್ಕೆ ಹಾಕಿದ್ದೀನಿ. ಇವಾಗ ಇದೊಂದು ಕುದಿ ಬಂದ್ಮೇಲೆ ನಾನು ಸ್ವಲ್ಪ ಅರಶಿನ ಮತ್ತೆ ಉಪ್ಪನ್ನು ಹಾಕ್ತೀನಿ. ಓಕೆ, ಇವಾಗ ಕುದೀತಾ ಇದೆ. ಸ್ವಲ್ಪ ಉಪ್ಪು, ನಾನು ಕಲ್ಲುಪ್ಪನ್ನೇ ಹಾಕಿದ್ದೀನಿ, ನಿಮಗೆ ಬೇಕಾದರೆ ಪುಡಿ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಅರಶಿನವನ್ನು ಹಾಕಿದ್ದೇನೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೊಂದು ಸ್ವಲ್ಪ ಕುದಿಬೇಕು ಅಷ್ಟೇ, ಜಾಸ್ತಿ ಏನು ಕುದಿಯೋದು ಬೇಡ. ಒಂದು ಮೀಡಿಯಮ್ ಆಗಿ ಬೆಂದರೆ ಸಾಕು. ನೋಡಿ, ಹಾಗಲಕಾಯಿ ಎಲ್ಲ ಬೆಂದಿದೆ, ಇವಾಗ ಸಾಕು. ಇದನ್ನ ನಾನು ಇಳಿಸ್ಕೊಂಡು ಬಿಡ್ತೀನಿ. ಹಾಗಲಕಾಯಿ ಎಲ್ಲ ತೆಗೆದಿಟ್ಕೊಂಡಿದ್ದೆ ಒಂದು ಪಾತ್ರೆಗೆ. ಈಗ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಮತ್ತೆ ಕರಿಬೇವು, ಇನ್ನು ಸ್ವಲ್ಪ ಸಾಸಿವೆ, ಎಣ್ಣೆ ಹಾಕೋಬಿಟ್ಟು ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ. ಇವಾಗ ಸಾಸಿವೆ ಎಲ್ಲ ಸಿಡಿತಾ ಇದೆ. ಇವಾಗ ಬೆಳ್ಳುಳ್ಳಿಯನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಕರಿಬೇವು ಹಾಕೊಳ್ಳೋಣ. ಇವಾಗ ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಎಲ್ಲ ಫ್ರೈ ಆಗಿದೆ. ಇವಾಗ ಮಸಾಲೆ ಏನು ಮಾಡಿಟ್ಕೊಂಡಿದ್ದೀವಿ ಅದನ್ನು ಹಾಕಿ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ. ತೊಳೆದಿರೋ ನೀರು ಸ್ವಲ್ಪ ಹಾಕಿದ್ದೀನಿ. ಇದು ಮಸಾಲೆ ಎಲ್ಲ ಒಂಚೂರು ಹಸಿ ವಾಸನೆ ಹೋಗೋ ತನಕ ಒಂಚೂರು ಫ್ರೈ ಮಾಡ್ಕೊಳ್ತೀನಿ, ಒಂದು 2 ಮಿನಿಟ್ಸ್ ಅಷ್ಟೇ. ಆಮೇಲೆ ಕಟ್ ಮಾಡಿ ಬೇಯಿಸ್ಕೊಂಡಿರೋ ಹಾಗಲಕಾಯಿನ ಹಾಕಬೇಕು. ಇದೊಂಚೂರು ಕುದಿ ಬರಲಿ. ಎಲ್ಲ ಕುದೀತಾ ಇದೆ. ಇವಾಗ ನಾವು ಬೇಯಿಸ್ಕೊಂಡಿರೋ ಹಾಗಲಕಾಯನ್ನ ಇದಕ್ಕೆ ಹಾಕೋಣ. ಇದರಲ್ಲಿ ಸ್ವಲ್ಪ ನೀರಿದೆ, ಮತ್ತೆ ಎಲ್ಲ ಮಸಾಲೆ ಎಲ್ಲ ಕರೆಕ್ಟಾಗಿ ಕುದಿಯುವಾಗ ಕರೆಕ್ಟ್ ಆಗ್ತದೆ. ಅದಕ್ಕೆ ನೋಡಿ, ನಾನು ಇಷ್ಟು ಬೆಲ್ಲವನ್ನು ಹಾಕಿದ್ದೀನಿ. ನಿಮಗೆ ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕೋಬಹುದು, ಮೀಡಿಯಂ ಆಗಬೇಕಾದ್ರೆ ಮೀಡಿಯಂ, ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ನೀವು ಹಾಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಕುದಿಬೇಕು ಇವಾಗ. ಅದಕ್ಕೆ ಇವಾಗ ಮುಚ್ಚಿಬಿಟ್ಟು ಇದನ್ನ ಕುದಿಯೋಕೆ ಬಿಡ್ತೀನಿ. ಉಪ್ಪೆಲ್ಲ ನೋಡ್ಕೊಳ್ಳಿ ಈ ಟೈಮಲ್ಲಿ, ಬೇಕಾದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಫೈನಲಿ ಹಾಗಲಕಾಯಿ ಗೊಜ್ಜು ರೆಡಿ ಆಯಿತು. ಹೀಗೆ ಬರಬೇಕಿದು, ಇಷ್ಟು ಇದು ಕುದಿಬೇಕು ಚೆನ್ನಾಗಿ. ನೋಡ್ಬೋದು ನೀವು, ಫೈನಲ್ ಆಗಿ ರೆಡಿ ಆಯ್ತು ನೋಡಿ ಹಾಗಲಕಾಯಿ ಗೊಜ್ಜು. ತುಂಬಾ ಚೆನ್ನಾಗಾಗುತ್ತೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ, ಹಾಗಲಕಾಯಿ ಪಲ್ಯಕ್ಕಿಂತ ಗೊಜ್ಜು ಅಂತ ಹೇಳ್ಬೋದು. ನೋಡೋಣ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಹೇಳ್ಬಿಟ್ಟು.
ತುಂಬ ಬಿಸಿ 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 ಇದೆ. ಸಖತ್ತಾಗಿದೆ. ಬೆಲ್ಲ, ಹುಳಿ, ಖಾರ, ಚಪಾತಿ ಜೊತೆ ಅನ್ನಕ್ಕೂ ತುಂಬ ಚೆನ್ನಾಗಾಗುತ್ತೆ, ಚಪಾತಿಗೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ನೀವು ನಿಮ್ಮ ಮನೆ ಟ್ರೈ ಮಾಡಿ. ಬಿಸಿ ಬಿಸಿ ಇದೆ, ತುಂಬಾ ಚೆನ್ನಾಗಿದೆ. ತಿಂತಾದ್ರೆ ತಿಂತಾನೇ ಇರಬೇಕು ಅನ್ಸುತ್ತೆ. ಸೂಪರ್ ಆಗಿದೆ. ನೀವು ನಿಮ್ಮ ಮನೇಲಿ ಒಮ್ಮೆ ಟ್ರೈ ಮಾಡಿ, ನನಗೆ ಕಮೆಂಟಲ್ಲಿ ಹೇಳಿ.